ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಹಾಲಿ ಮುಖ್ಯಮಂತ್ರಿಯನ್ನು ಇಳಿಸಿ ಹೊಸ ಮುಖ್ಯಮಂತ್ರಿಯನ್ನು ನಿಯುಕ್ತಿ ಮಾಡುವಂಥ ಸುದ್ದಿನೇ ಮಾಧ್ಯಮಗಳನ್ನು ಆವರಿಸಿದೆ. ಹಾಗೂ ಎಲ್ಲ ಕಡೆ ಚರ್ಚೆನಲ್ಲೂ ಕೂಡ ಅದೇ ವಿಷಯ ಇದೆ. ಮುಖ್ಯಮಂತ್ರಿಯಾಗಿ ಕಳೆದ 3 ವರ್ಷಗಳಿಂದ ಇದ್ದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ವರದಿಯಂತೆ ಇನ್ನು 1-2 ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಒಂದು ಸಂದರ್ಭ ಎದುರಾಗುವಂಥದ್ದು ಕಾಣಿಸ್ತಾ ಇದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀನಿ. ಅವರ ಆಡಳಿತ ವೈಖರಿಯ ಬಗ್ಗೆ, ಅವರ ಸರ್ಕಾರದ ಧೋರಣೆಯ ಬಗ್ಗೆ, ಓಲೈಕೆ ಬಗ್ಗೆ, ಈ ಥರ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಕಟುವಾಗಿ ಟೀಕೆಯನ್ನು ಕೂಡ ಮಾಡಿದ್ದೀನಿ. ಆದರೆ ಅವರಿವತ್ತು ರಿಸೈನ್ ಮಾಡಿ ಕುರ್ಚಿಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಖಂಡಿತ ಯಾವುದೇ ಅಬದ್ಧದ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರು ಆಡಳಿತದಲ್ಲಿದ್ದಾಗ ಏನೇನು ಹೇಳಬೇಕು, ಏನೇನು ಟೀಕೆಗಳನ್ನ ಮಾಡಬೇಕು ಇವೆಲ್ಲ ಮಾಡಾಗಿದೆ. 3 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಆದಾಗ ಭಾಳ ಸಡಗರ ಸಂಭ್ರಮದಿಂದ ಅಧಿಕಾರವನ್ನು ವಹಿಸ್ಕೊಂಡಿದ್ದರು, ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು. ನಿನ್ನೆ ಯಾವುದೇ ರಂಪ ರಗಳೆಗಳಿಲ್ಲದೆ ಗೌರವಯುತವಾಗಿ ಆ ಚೇರನ್ನು ಬಿಟ್ಟು ಕೂಡ ಕೆಳಗಿಳಿದಿದ್ದಾರೆ. ಅವರ ಮುಂದಿನ ಜೀವನ ಬಹುಶಃ ಅವರು ರಾಜಕೀಯದ ಕಡೆಯ ಕಾಲಘಟ್ಟದಲ್ಲಿದ್ದಾರೆ. ಅವರ ಜೀವನ ಚೆನ್ನಾಗಿರಲಿ ಅಂತೇಳಿ ಹೇಳಿ ನಾನು ಆಶಿಸ್ತೀನಿ, ಹಾರೈಸ್ತೀನಿ ಅನ್ನೋದು ತಪ್ಪಾಗುತ್ತೆ. ಅವ್ರು ಪ್ರಾರ್ಥಿಸ್ತೀನಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ. ಹಾಗೆ ಹೊಸ ಮುಖ್ಯಮಂತ್ರಿಯಾಗಿ ಮಾಧ್ಯಮಗಳ ವರದಿಯಂತೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ. ಅವರು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಯಾವ ಸಂಭ್ರಮದಲ್ಲಿದ್ದರೋ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅದೇ ಒಂದು ಸಂಭ್ರಮ ಸಡಗರದ ಸನ್ನಿವೇಶದಲ್ಲಿದ್ದಾರೆ. ಅವರಿಗೂ ಕೂಡ ಶುಭವಾಗಲಿ, ಒಳ್ಳೆಯ ಆಡಳಿತವನ್ನು ಕೊಡಿ. ನಾವು ನಿಮ್ಮನ್ನು ಪ್ರತಿನಿತ್ಯವೂ ಕೂಡ ಟೀಕೆ ಮಾಡುವಂತಹ ಒಂದು ಸನ್ನಿವೇಶವನ್ನು, ಸಂದರ್ಭವನ್ನು ಸೃಷ್ಟಿಸ್ಕೊಳ್ಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಕೇಳ್ಕೊಳ್ತೀನಿ ಮತ್ತು ಶುಭ ಹಾರೈಸ್ತೀನಿ. ಇನ್ನು ಸರಿಯಾಗಿ ಆಡಳಿತವನ್ನು ಕೊಡದೇ ಇದ್ದಾಗ, ವೈಫಲ್ಯಗಳಾದಾಗ ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಖಂಡಿತ ರಿಯಾಕ್ಟ್ ಮಾಡೇ ಮಾಡ್ತೀವಿ. ಆದರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೇಳಿ ಎಲ್ಲ ತಯಾರಿಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಖಂಡಿತ ಅಬದ್ಧದ ಮಾತುಗಳನ್ನಾಡಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆ ಆಡಳಿತವನ್ನು ಕೊಡಿ, ಎಲ್ಲರಿಂದ ಸಹಿ ಅನ್ನಿಸ್ಕೊಳ್ಳಿ. ಇಲ್ಲ ಅಂತೇಳಿ ಹೇಳಿದರೆ ಖಂಡಿತ ನೀವು ವಿರೋಧ ಪಕ್ಷಗಳ ಟೀಕೆಗೆ, ಜನರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ನೋಡಿ, 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾಯಿದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ. ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ.